ಕೋಟಿ ಇದ್ರೆ ಒಂದು ತಲೆ ಕೆಡಿಸ್ಕೊಂತ and this is my first big bike which I'm buying in a showroom. ಬಂದ್ರು guys, move inside. Go inside. Let's go, come inside. Arama. ಸಿಕ್ಕಾಪಟ್ಟೆ ಮೈಸೂರು ಸರ್ಕಲಲ್ಲಿ ನಮ್ಮ ಟಿ ವಿ ಎಸ್ ಅವ ಇವತ್ತು ನನಗೆ ಆ್ಯಕ್ಚುಲಿ ಬರೋಗ್ಲೇ ಫೋನ್ ಮಾಡಿದ್ರು, ಬ್ರೋ ನೀವು ವಾಪಸ್ ಹೋಗ್ಬೇಕಾಗುತ್ತೆ, ಸೀನ್ ಆಗ್ಬಿಡಿದ್ದೀವಿ ಅಂತ. ಏನೇ ಸೀನ್ ಆಗಲಿ ಪರವಾಗಿಲ್ಲ, ಫೇಸ್ ಮಾಡೋಣ ನಮ್ಮ ಡಾರ್ಲಿಂಗ್ಸ್ಗೋಸ್ಕರ ಎನಿಥಿಂಗ್ ಅಂದ್ಬಿಟ್ಟು. ಹೆಂಗಿದ್ದಾರೆ ಎಲ್ಲರೂ? ಸೂಪರ್ ಥ್ಯಾಂಕ್ ಯು ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ ಇದೆ. ಸೊ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಎಲ್ಲರಿಗೂ ಬಂದಿದ್ದಕ್ಕೆ ಟೈಮ್ ಮಾಡಿಕೊಂಡು. ಐ ನೋ ಎಷ್ಟೋ ಜನಕ್ಕೆ ಎಕ್ಸಾಮ್ಸ್ ನಡೀತಾ ಇದೆ, SSLC PUC ಎಲ್ಲ. ಸೊ ಈ ಗ್ಯಾಪಲ್ಲೂ ಈ ಪ್ರೆಷರಲ್ಲೂ ಬಂದಿದ್ದೀರಾ ನನಗೋಸ್ಕರ ಟೈಮ್ ಆಗಿ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ತುಂಬಾ ಥ್ಯಾಂಕ್ಫುಲ್ ಟು ಯು ಗೈಸ್. ಆ್ಯಂಡ್ ಫೈನಲಿ ದ ಡೇ ಹ್ಯಾಸ್ ಕಮ್. ಸುಮಾರು ಐ ಥಿಂಕ್ ಒನ್ ಇಯರಿಂದ ನಾವು ಬೈಕ್ ಯಾವಾಗ ಬ್ರೋ, ನೆಕ್ಸ್ಟ್ ಬೈಕ್ ಯಾವಾಗ ಅಂತ ಸಪ್ರೇಟ್ ಆಗಿ ಫೋಟೋ ತಗೋಬೇಕು, ನಾವು ಮಾತಾಡಿಸ್ಬೇಕು. ಸೊ ಡಿ ಕೆ ಅವರು ಯಾವ ಗಾಡಿ ತಗೊಂತಿದ್ದಾರೆ ಅಂತ? ಸೂಪರ್ ಡ್ಯೂಕ್. ಆ್ಯಕ್ಚುಲಿ ಅವ್ರದ್ದು ಡ್ರೀಮ್ ಬೈಕ್ ಅಂತ ಕೂಡ ಹೇಳಿದ್ದಾರೆ. ಸೊ ಅವರು ವೆಯ್ಟ್ ಮಾಡಿ ಗಾಡಿನ ತೊಗೊತಿದ್ದಾರೆ. ಜೊತೆಗೆ ನಿಮ್ಮನ್ನು ನೋಡೋದಕ್ಕೂ ಅವ್ರಿಗೆ ತುಂಬ ಆತುರದಿಂದ ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು ಅಂತ, ನೀವು ಕೊಡೋ ಪ್ರೀತಿನ ನೋಡಬೇಕು ಅಂತ. ಬೇಸಿಕ್ಲಿ ಅವ್ರಿಗೆ ಗೊತ್ತು, ಅವ್ರ ಫ್ಯಾನ್ ಕ್ರೌಡ್ ತುಂಬ ಇದೆ. ಬಟ್ ಅಗೇನ್ ಯಾವಾಗ ಕಣ್ಣಿಂದ ನೋಡ್ತಾರೆ ಅದೊಂಥರ ಏನಂತಾರೆ, ನೋ ಕಮೆಂಟ್ಸ್. ಓಕೆ, ಸೊ ನಾನು ಜಸ್ಟ್ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ನಿಮಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ, ಅವ್ರ ನೀವು ಇವ್ರನ್ನೇನಾದರೂ ಬೇರೆ ಏನಾದರೂ ಲೈಕ್ ವೆಹಿಕಲ್ ರಿಲೇಟೆಡ್ ಆಗಲಿ, ಇಲ್ಲ ಇವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನೋ ಒಂದು 500 ಕೋಟಿ ಇದ್ರೆ ಒಂದು ತಲೆ ಕೆಡಿಸ್ಕೊಂತ. ಸೊ ಹಂಗಾಗಿ ಸೊ ಫೈನಲಿ ನಾನು ನೋಡ್ತಾ ಇದ್ದಂಗೆ ನಮ್ಮ ಆಡಿಯನ್ಸ್ಗೂ ಎಲ್ಲರಿಗೂ ತುಂಬ ಆ್ಯಕ್ಚುಲಿ ಈ ಬೈಕ್ ಅಂದರೆ ತುಂಬಾ ಇಷ್ಟ ಇದೆ. ಸೊ ಐ ಥಾಟ್ ದಿಸ್ ಇಸ್ ದ ಒನ್ ಫಾರ್ ಆರ್ ಟಿ ಅಂತ ಅಂದ್ಬಿಟ್ಟು ಅನ್ವಿಲ್ ಮಾಡೋಣ. ಒಂಚೂರು ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ರಿ. 5 ನಿಮಿಷ ಹೆಂಡತಿ ಮಕ್ಕಳು ಸೈಡ್ ಬಿಟ್ರೆ ನೆಕ್ಸ್ಟ್ ವರ್ಡ್ ಹೇಳಂಗಿಲ್ಲ. ಸ್ವಲ್ಪ ಸಮಯದ ಥ್ಯಾಂಕ್ ಯು ಬಿಟ್ಟಿರಲ್ಲ. I can understand the feeling of being there. Ranjan bro, hey, ಜಾತಿ ಇದ್ದಾನೆ. ಸೊ ಇವನೇ ನಮ್ಮ ಸಾರಥಿ, ನಾನು ಕರ್ಕೊಂಬಂದಿದ್ದೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲೇ ಹೋದ್ರು ಸಿಟಿ ಒಳಗಡೆ ನಮ್ಮ ಗಾಡಿಗಳು ಯಾವ್ದು ಇರ್ತಲ್ಲ, ಎಲ್ಲ ಇವನ್ ಗಾಡಿಗಳು. ಯಾಕಂದ್ರೆ ಇವ್ನು ಇಲ್ಲೇ ಇರ್ತಾನೆ ಸಿಟಿ ಒಳಗಡೆ. ನಾನು ಸೀದಾ ಮೆಟ್ರೋ ಹತ್ಕೊಂಡ್ ಬಂದ್ಬಿಡ್ತೀನಿ. ಇವತ್ತು ನಂಗೆ ಸೀದಾ ಇವ್ರ ಆಫೀಸ್ ಹತ್ರ ಇಳ್ಕೊಂತೀನಿ, ಇವ್ನು ಎಲ್ಲ ಇದ್ರು ಪಿಕ್ ಮಾಡ್ತಾನೆ ಬಾಬಾ. ಸೊ
ಹೊಸ ಕಾರ್ ಕಂಗ್ರಾಚುಲೇಷನ್ಸ್ ಬ್ರೋ. ಹೌದು 7 ಶೋಗೆ ಕಂಗ್ರ್ಯಾಚುಲೇಷನ್ಸ್ ಮಚ್ಚ ಆಲ್ ಮೈ ನಮ್ಮ DVN's ಬಿಹಾಫ್. ಸೊ 7 ಅಲ್ಲಿ ಬಂದಿರೋದು ನೋಡಿದ್ರಲ್ಲ. ಸೊ KTM ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ 3ನೇ KTM ಶೋರೂಮಲ್ಲಿ ತಗೊಂತಾ ಇರೋ KTM ಆ್ಯಕ್ಚುಲಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಬಿಗ್ ಬೈಕ್ ವಿಚ್ ಐ ಆಮ್ ಬೈಯಿಂಗ್ ಇನ್ ಅ ಶೋರೂಮ್ ಗಾಡಿ. ನಾನು ಇದೇ ಫಸ್ಟ್ ಬಿಗ್ ಬೈಕ್ ತಗೋತಾ ಇರೋದು. ಒಂಥರ ಈ ಆ್ಯಕ್ಚುಲಿ 2026 ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಮೋರ್ ದ್ಯಾನ್ 10 ಇಯರ್ಸ್ ಆಗಿದೆ ಈಗ. ಸೊ 10 ಇಯರ್ಸ್ 2016 ಹೌದು ಬ್ರೋ. 2016 ನಾನು ಯೂಟ್ಯೂಬ್ ಚಾನಲ್ ಅಂದರೆ ಇಂಗ್ಲೀಷ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ಆಫ್ ವಿತ್ KTM ಆ್ಯಕ್ಚುಲಿ. ನನ್ನ ಫಸ್ಟ್ ಗ್ಲಾಸ್ ಕೊಡಿ ಬರೀ, ಆಮೇಲೆ ಕಾಲ್ಗೆ ಏನಾರ ಮಾಡ್ಕೊಂಡ್ಬಿಟ್ಟಿಲ್ಲ ಹುಷಾರು. ಫುಲ್ ಹೊಗೆ ಆಗ್ತಾವ್ರೆ. ಬ್ರೋ ಈ ಸೆಂಟರ್ ಸೆಕ್ಷನ್ ಒಂಚೂರು ಹಿಂದೆ ವಾಟ್ ಯು ವಾಂಟ್ ಟು ಡು? ಅದೇ ಒಂಚೂರು ಬ್ರೋ ಈ ಸೆಂಟರ್ ಸೆಕ್ಷನ್ ಒಂಚೂರು ಗ್ಯಾಪ್ ಕೊಟ್ಬಿಡಿ. ಇವ್ರಿಗೆ ಎಲ್ಲ ಸ್ವಲ್ಪ ನಮ್ಮ ಆ್ಯಕ್ಚುಲಿ ನಮ್ಮ ಆನ್ಲೈನಲ್ಲಿ ನೋಡ್ತಾರೋ DVNsಗೆಲ್ಲ ಗೊತ್ತಾಗಬೇಕಲ್ವ ಏನು ನಡೀತಾ ಇದೆ ಇಲ್ಲಿ ಅಂತ. ಸೊ ಹಂಗಾಗಿ ಒಂಚೂರು ಸ್ವಲ್ಪ ಹಿಂದೆ ಸ್ಪ್ರೆಡ್ ಔಟ್ ಆಗ್ಬಿಡಿ. ಈ ಕಡೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಇವ್ರಿಗೆ ಒಂಚೂರು ನಮ್ಮ DOP ಅವ್ರಿಗೆಲ್ಲ. ಸೊ ಕೌಂಟ್ ಡೌನ್ ಯಾರು ಸ್ಟಾರ್ಟ್ ಮಾಡ್ತೀರಾ? ಡೈರೆಕ್ಟರ್ ವೀಲಿಂಗ್ ಹೋಗೋಣ. 3, 2, 1. Darlings, we did it. Finally, our beast is here, ready to be unleashed. ಹೆಂಗನ್ಸಿದೆ ಬೈಕು ನೋಡ್ತಾ ಇದ್ದೀರಾ ಈಗ?